ಕಾಶ್ಮೀರದ ಪಹಲ್ಗಾಮಲ್ಲಿ ಏನು ಆ ಆತಂಕದ ಒಂದು ವಾತಾವರಣ ಸೃಷ್ಟಿಯಾಗಿತ್ತು, ಅಲ್ಲಿ ಏನು ಮಂಜುನಾಥ್ ಅವರಿಗೆ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿ ಏನು ಹತ್ಯೆ ಮಾಡಿದ್ರು, ಮಂಜುನಾಥ್ ಅವರ ಸಹೋದರಿ ಪವರ್ ಟಿವಿ ಜೊತೆ ಮಾತುಕತೆಗೆ ನಿಂತಿದ್ದಾರೆ. ಕೇಳೋಣ ಅವರಿಗೆ ಯಾವ ರೀತಿಯಲ್ಲಿ ನಿಮಗೆ ಗೊತ್ತಾಯ್ತು ಮೇಡಮ್? ಮೊದಲು ಈ ರೀತಿಯಲ್ಲಿ ಘಟನೆ ಆಗಬಾರ್ದಿತ್ತು, ಆಗೋಗಿದೆ, ನಿಮಗೆ ಫಸ್ಟ್ ಹೇಗೆ ಗೊತ್ತಾಯ್ತು? ನನಗೆ 4:15 ನಮ್ಮನೆಯವರಿಗೆ ಗಣೇಶ್ ಭಟ್ ಅಣ್ಣನ ಫ್ರೆಂಡು ಫೋನ್ ಮಾಡಿದ್ರು, ಹಿಂಗಾಗಿದೆ ಶೂಟೌಟ್ ಅಂತೇಳಿ. ಅಂದರೆ ಅಣ್ಣ ತೀರ್ಕೊಂಡಿದ್ದಾನೆ ಅಂತ ಗೊತ್ತಾಗಿರಲಿಲ್ಲ, ಜಸ್ಟ್ ಹಿಂಗಾಗಿದೆ, ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ. ನೀವು ಎಲ್ಲಿದ್ರಿ ಮೇಡಮ್? ನಾನು ತೀರ್ಥಹಳ್ಳಿಲಿ ಇರೋದು, ಮನೆಯಲ್ಲೇ ಇದ್ದೆ, ಹಾಲಿಡೇಸ್ ನನಗೀಗ, ಮನೆಯಲ್ಲೇ ಇದ್ದೆ. ತಕ್ಷಣ ಬಂದು ನ್ಯಾಷನಲ್ ನ್ಯೂಸ್ ಚಾನೆಲ್ ಹಾಕಿದ್ವಿ, ಅದರಲ್ಲಿ ಅತ್ತಿಗೆ ಅಳ್ತಾ ಇರೋದು ಫೋಟೋ ಇದು ವಿಡಿಯೋ ಬಂದುಬಿಡ್ತು. ಆವಾಗಲೇ ಗೊತ್ತಾಯ್ತು ಏನೋ ಎಡವಟ್ಟಾಗಿದೆ ಅಂತ ಹೇಳ್ಬಿಟ್ಟು ಬರ್ತಿತ್ತು. 2 ಕಿಲ್ಡ್ ಅಂತೆ, ಮತ್ತು ಹಾಸ್ಪಿಟಲೈಸ್ಡ್ ಅಂತ. ಆದರೂ ಹಾಸ್ಪಿಟಲಲ್ಲಿ ಇದ್ದಾನೇನೋ ಅಂತ ಒಂದು ಆಸೆ ಇತ್ತು, ಟ್ರೀಟ್ಮೆಂಟ್ ತೊಗೊತಿದ್ದಾನೇನೋ ಅಂತ. ಆತಂಕ ಸೃಷ್ಟಿ ಆಯಿತು, ಅಲ್ಲಿ ಈ ರೀತಿಯಲ್ಲಿ ಘಟನೆ ಆಯಿತು ಅಂತ ಟಿವಿನಲ್ಲಿ ನೋಡಿದ್ರಿ, ಆಗ ಏನು ಅನ್ನಿಸ್ತು ನಿಮಗೆ? ಏನು ಅನ್ಸುತ್ತೆ ಸರ್, ನಮ್ಮ ಬಗ್ಗೆ ಆಗ್ತಿಲ್ಲ, ಎಲ್ಲದನ್ನು ಬೇರೆ ಟೆರರಿಸ್ಟ್ ಅಟ್ಯಾಕನ್ನು ಬೇರೆ ಎಲ್ಲರಿಗಾಗಿತ್ತು ಕೇಳ್ತಿದ್ವಿ, ನೋಡ್ತಿದ್ವಿ. ಈ ಸಲ ನಾವೇ ಪಾತ್ರಧಾರಿಗಳಾದ್ವಿ, ನಮ್ಮ ಬಗ್ಗೆ ಕಷ್ಟ ಆಗ್ತಿದೆ ಸರ್. ನಿಮ್ಮ ಮನೆಯಲ್ಲಿ ಈ ರೀತಿಯಲ್ಲಿ ಒಂದು ಸೂತಕದ ಛಾಯೆ ಆವರಿಸ್ಕೊಂಡಿದೆ, ಇದನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ನಿಮ್ಮ ಮನೇಲಿ ಆಗೋಗ್ಬಿಟ್ಟಿದೆ. ಭಯೋತ್ಪಾದಕರು ಈ ರೀತಿಯಲ್ಲಿ ದಾಳಿ ನಡೆಸಿರೋಂಥದ್ದು ಯಾವ ರೀತಿಯಲ್ಲಿ ಖಂಡನೆ ಮಾಡ್ತಿದ್ದಾರೆ? ಈಗ ಎಲ್ಲರೂ ಏನು ಮಾಡ್ತಿದ್ದಾರೆ ಅದು ಖಂಡನೆನೇ ಸರ್, ಏನು ಮಾಡೋದು? ಹೇಗಿದೆ ಮನೆಯಲ್ಲಿ ವಾತಾವರಣ ಎಲ್ಲ ಹೇಗಿದೆ? ತಾಯಿಯವರಿಗೆ ತಿಳಿಸಿದ್ರ ವಿಚಾರ ಹೇಗಿದೆ? ಅತ್ತಿಗೆ ಅಮ್ಮಂಗೂ ತಿಳಿಸಿದ್ವಿ. ಎಷ್ಟೊತ್ತಂದು ಅವ್ರಿಗೆ ಎಲ್ಲ ಗೊತ್ತಾಗಿತ್ತು, ಅರ್ಧ ಮುಕ್ಕಾಲು ಭಾಗ ಎಲ್ಲರೂ ಬರೋದು ನೋಡಿ. ಮತ್ತು ಅಧಿಕೃತವಾಗಿ ನಾವು ರಾತ್ರಿ ತಿಳಿಸಿದ್ವಿ. ಅವರು ಎಂತ ಮಾಡ್ತಾರೆ, ಸತ್ಯ ಒಪ್ಕೊಬೇಕಲ್ಲ ಅಂತ. ವಯಸ್ಸಾದವರು, ಅವರಿಗೆ ದುಃಖ ತೋರ್ಸೋಕ್ಕೂ ಕಷ್ಟ. ಏನಂದ್ರು ಪಲ್ಲವಿ ನಿಮ್ಮ ಅತ್ತಿಗೆ ಅವರು, ಏನಂದ್ರು ನಿಮ್ಮ ಹತ್ರ? ಅದೇ ಹೇಳಿದೆ, ನನ್ನ ಕಣ್ಣೆದುರಿಗೆ ಆಯಿತು ರೂಪ ಅಂತ ಅಂದು. ಜೀವಮಾನದಲ್ಲಿ ಈ ಥರ ಮರೆಯೋಕ್ಕಾಗಲ್ಲ ನಾನು ಅಂತ ನೋವಾಗ್ಬಿಡ್ತು ನನಗೆ, ಅಂತ ಜೋರಾಗಿ ಹತ್ಲು. ಮತ್ತು ಆಮೇಲೆ ಅಲ್ಲಿಗೆ. ಹೇಗಿದ್ರು ಮಂಜುನಾಥ್, ನಿಮ್ಮ ಸಹೋದರ ಮಂಜುನಾಥ್ ಹೇಗಿದ್ರು? ನಿಮ್ಮ ಲೈಫ್ ಸ್ಟೈಲ್ ಹೇಗಿತ್ತು? ಅಣ್ಣ ಹೇಗಿದ್ದು ಹಾಗೆ ಇದ್ದದ್ದು ಸರ್, ತುಂಬ ಕೇರ್ ಮಾಡ್ತಿದ್ದ. ಅವ್ನು ತುಂಬ ಲೀಡರ್, ಜನ ಬೇಕು ಅವನಿಗೆ, ಜನ ಬಳಕೆ ಜಾಸ್ತಿ ಅವನಿಗೆ. ಎಲ್ಲ ಜನರ ಜೊತೆ ಇರೋದು, ಕರೆಯೋದು, ನೆಂಟರನ್ನು ಕರೆಯೋದು ತುಂಬಾ ಇಷ್ಟ ಅವನಿಗೆ. ಕೆಲವೊಂದು ಕಡೆ ಈ ರಾಜಸ್ಥಾನ್ ಪ್ರವಾಸಕ್ಕೆ ಹೋಗ್ಬೇಕಾಗಿತ್ತು, ಅಚಾನಕ್ಕಾಗಿ ಈ ಕಡೆ ಡೈವರ್ಟ್ ಆಯಿತು. ಅದು ನಂಗೆ ಗೊತ್ತಿಲ್ಲ ಸರ್. ಏನಂತ ಮೇಡಮ್ ಕೊನೆಯದಾಗಿ? ಎಂತ ಆಸೆ ಸರ್, ಏನು ಹೇಳೋದು? ಅಣ್ಣನೇ ಹೋದ್ಮೇಲೆ ಇನ್ನೇನು? ಇದು ಏನು ಮೃತ ಮಂಜುನಾಥ್ ಅವರ ಸಹೋದರಿ ರೂಪಾ ಅವರ ಮಾತು. ನಮಗೆ ಅಕ್ಷರಶಃ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಂಬಂಥ ಮಾತನ್ನು ಕಂಬನಿ ಮಿಡಿಯುತ್ತಾ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಗೋವಾ ಮೋಹನ್ ಕೃಷ್ಣ, ಪವರ್ ಟಿವಿ, ಶಿವಮೊಗ್ಗ.